ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ರಾಗಿ ಹೊಲದ ಹತ್ರ ಬಂದಿದ್ದೆ. ನೋಡಿ, ಇದು ರಾಗಿ ಹೊಲ ಚೆನ್ನಾಗಿತ್ತು. ಈಗ ಸ್ವಲ್ಪ ಮಳೆ ಗಾಳಿ ಬಂದಿದ್ರಿಂದ ಅಲ್ಲಲ್ಲೇ ಬಿದ್ದೋಗಿದೆ. ಈ ಥರ ಹೊಲದಲ್ಲಿ ರಾಗಿ ಎಲ್ಲ ಒಣಗೋಗ್ಬಿಟ್ಟು ಇನ್ನೇನು ಕುಯ್ಸೋ ಟೈಮ್ ಆಗೋಗಿತ್ತು. ನಾನು ಹಂಗೆ ಬಂದಿದ್ನಲ್ಲ ಹೊಲದ ಹತ್ರ ಅಂದ್ಬಿಟ್ಟು ಹಸಿ ತೆನೆನ ಕಿತ್ಕೊಂಡೆ. ಹಸಿ ತೆನೆ ಜಾಸ್ತಿ ಇರಲಿಲ್ಲ, ಇದರಿಂದ ಒಂದು ಸ್ನ್ಯಾಕ್ಸ್ ಮಾಡ್ಬೋದು ಅಂತ ಕಿತ್ಕೊಂಡೆ. ನಾನು ಒಂದು 2-3 ಸಲ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಇದು ಲಾಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಕಿತ್ಕೊಂಡು ಬಂದೆ. ನೋಡಿ, ಈಗ ರಾಗಿ ತೆನೆನೆಲ್ಲ ಈ ಥರ ಬೆಂಕಿಲಿ ಸ್ವಲ್ಪ ಸುಟ್ಕೋಬೇಕು. ತೀರಾ ಜಾಸ್ತಿ ಸುಡಬಾರ್ದು, ಜಾಸ್ತಿ ಸುಟ್ಟರೆ ಸ್ವಲ್ಪ ಒತ್ತುತ್ತೆ. ನೋಡಿ, ಈ ಥರ ಮೀಡಿಯಮ್ ಇದರಲ್ಲಿ ಉರಿಲಿ ಸುಟ್ಕೋಬೇಕಷ್ಟೇ. ನಮ್ಮ ಮನೇಲಿ ಗ್ಯಾಸ್ ಖಾಲಿಯಾಗಿದ್ದರಿಂದ ಒಲೆ ಮೇಲೆ ರೊಟ್ಟಿ ಹಾಕ್ತಾ ಇದ್ದೀನಿ. ಹಿಂದೆ ನಮ್ಮ ಅಮ್ಮರೆಲ್ಲ, ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ನಮ್ಮ ಅಮ್ಮರೆಲ್ಲ ಹೊಲ್ದ ಹತ್ರದಿಂದ ಸೌದೆ ಹೊತ್ಕೊಂಡು ಬಂದು ಅಡುಗೆ ಮಾಡೋರು. ಸೌದೆ ಒಂದೇ ಅಲ್ಲ, ನೀರನ್ನೂ ಒರ್ಬೇಕಿತ್ತು, ಕಸನೂ ಒರ್ಬೇಕಿತ್ತು. ತುಂಬ ದೂರಕ್ಕೆಲ್ಲ ಹೊತ್ತು ಅವಾಗೆಲ್ಲ ಅಡುಗೆ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಸಾಕಿದ್ರು. ಆದರೆ ಅವರಿಗಿರೋವಷ್ಟು ತಾಳ್ಮೆ ಸಮಾಧಾನ ಎಷ್ಟೊಂದಿತ್ತು ಅವರಿಗಿರೋವಷ್ಟು ತಾಳ್ಮೆ ಸಮಾಧಾನದಲ್ಲಿ ಅರ್ಧ ಭಾಗನೂ ನಮಗಿಲ್ಲ ಅನಿಸುತ್ತೆ. ಅವಾಗಿನ ಥರನೇ ಇವಾಗಲೂ ಇದ್ದಿದ್ರೆ ನಾವು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ವೋ ಏನೋ ಗೊತ್ತಿಲ್ಲ. ಆದರೆ ಇವಾಗ ಒಂಥರ ಏನಾಗಿದೆ ಅಂದರೆ, ನಾನು ಜಾಸ್ತಿ ಗ್ಯಾಸ್ ಮೇಲೆ ಅಡುಗೆ ಮಾಡ್ತಾ ಇದ್ದಿದ್ದು. ಹಂಗಂತ ಒಲೆಯಲ್ಲಿ ಮಾಡಿಲ್ಲ ಅಂತ ಅಲ್ಲ, ತುಂಬ ವರ್ಷದಿಂದ ಒಲೆಯಲ್ಲೇ ಮಾಡಿದ್ದೆ. ಈಗ ಒಂದು 4-5 ವರ್ಷದ ಹಿಂದಿಂದ ಮಾತ್ರ ಫುಲ್ ಗ್ಯಾಸ್ ಮೇಲೆ ಮಾಡ್ತಾಯಿದ್ದೆ. ತುಂಬ ಜನ ಆಳು ಬಂದರೆ ಮಾತ್ರ ಒಲೆ ಮೇಲೆ ಮಾಡ್ತಾಯಿದ್ದೆ. ಇನ್ನೇನು ಮಾಡೋಕ್ಕಾಗುತ್ತೆ, ಪರಿಸ್ಥಿತಿ ಹೆಂಗಿರುತ್ತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ರೊಟ್ಟಿ ಹಾಕ್ತಾನೆ ರಾಗಿ ತೆನೆನೆಲ್ಲ ಸುಟ್ಕೊಂಡೆ. ಅಷ್ಟೊತ್ತಿಗೆ ರೊಟ್ಟಿ ಹಾಕಿ ಆಯಿತು. ನೋಡಿ, ಅದು ಪಾತ್ರೆದು ತಳ ಕಪ್ಪಾಗಬಾರ್ದು, ಮಸಿ ಆಗಬಾರ್ದು ಅಂತ ಅಂದ್ಬಿಟ್ಟು ಆ ಥರದ್ದು ಒಂದು ಪ್ಲೇಟ್ ತಂದು ಅದ್ರ ಮೇಲೆ ನಾನು ಪಾತ್ರೆನ ಇಡ್ತೀನಿ. ಅದರಿಂದ ಪಾತ್ರೆ ಮಸಿ ಆಗಲ್ಲ. ನೋಡಿ, ಈ ಥರ ನಾನೆಲ್ಲ ಸುಟ್ಕೊಂಡೆ. ಇದು ಸ್ವಲ್ಪ ಕಪ್ಪಾಗಿರುತ್ತೆ. ಅದನ್ನೆಲ್ಲ ಈ ಥರ ಕೈಲಿ ಉಜ್ಜೋದ್ರಿಂದ ಅವು ರಾಗಿ ಕಾಳೆಲ್ಲ ಮರದೊಳಗಡೆ ಬೀಳ್ತವೆ. ಬರೀ ಒಟ್ಟು ಥರದ್ದು ಮಾತ್ರ ಉಳ್ಕೊಳ್ಳುತ್ತೆ. ಈ ಥರ ಪ್ರತಿಯೊಂದು ಸುಟ್ಟಿರೋ ರಾಗಿ ತೆನೆನೂ ಈ ಥರ ಉಜ್ಕೊಬೇಕು. ನೋಡಿ, ಈ ಥರ ಒಟ್ಟು ಸಿಗುತ್ತೆ. ಬಿಸಿ ಇದ್ದಾಗಲೇ ಉಜ್ಜಿದ್ರೇ ಎಲ್ಲ ಕಾಳು ಉದುರುತ್ತವೆ. ಈ ಥರ ರಾಗಿ ತೆನೆಯಿಂದ ಕಾಳನ್ನೆಲ್ಲ ಉಜ್ಕೊಂಡು ರೆಡಿ ಮಾಡ್ಕೊಂಡು ಅದನ್ನೆಲ್ಲ ಕೈಲಿ ಉಜ್ಜಿ ಕೇರ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ರೆ ಅದ್ರ ಮೇಲೆ ಕಪ್ಪಾಗಿರೋದು ಮತ್ತು ಒಟ್ಟು ಥರ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ನೋಡಿ, ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಮಾಡೋಕ್ಕೆ ಇವಾಗ ರಾಗಿ ಕಾಳು ಮತ್ತು ಸ್ವಲ್ಪ ಬೆಲ್ಲ, ತೆಂಗಿನಕಾಯಿ ತುರಿ, ಚಿಟಿಕೆ ಉಪ್ಪು ಇಷ್ಟು ತಗೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸ್ ತಿನ್ನೋಕ್ಕೆ. ನನ್ನ ಮಕ್ಕಳು ತುಂಬ ಚೆನ್ನಾಗಿದೆ ಅಂತ ಅಂದರು. ಒಂದು 2-3 ದಿನ ಮಾಡಿದ್ದೆ. ಇದಕ್ಕೆ ಈಗ ಸ್ವಲ್ಪ ಹಾಕ್ಕೋಬೇಕು, ನೋಡ್ಕೊಂಡು ಹಾಕ್ಕೋಬೇಕು. ತೀರ ಬೆಲ್ಲ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಏನೇ ಸಿಹಿ ಮಾಡಿದ್ರೂ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋದ್ರಿಂದ ಆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲದನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುಗೀತು. ರಾಗಿ ಕಾಳಿನ ಸ್ನ್ಯಾಕ್ಸು ರೆಡಿ ಆಯಿತು. ಇದಂತೂ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.